ಹಾಯ್ ಹಲೋ ಫ್ರೆಂಡ್ಸ್. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಿದು ಮಾಸ್ಟರ್ ಪೀಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಸಖತ್ತಾಗಿದ್ದೀರ ಅಂತ ಅನ್ಕೊತೀನಿ. ನಾನಂತೂ ಸಖತ್ತಾಗಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಕಾರ್ ಮ್ಯೂಸಿಯಮ್ಗೆ ಭೇಟಿ ಕೊಟ್ಟಿದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ವಿಂಟೇಜ್ ಮತ್ತು ಕ್ಲಾಸಿಕಲ್ ಆಗಿರ್ತಕ್ಕಂಥ ಕಾರ್ ಶೋರೂಮನ್ನು ವೀಕ್ಷಿಸೋಣ. ಲೆಟ್ಸ್ ಸ್ಟಾರ್ಟ್ ದಿ ಪಯಣ. ಈ ಒಂದು ಕಾರ್ ಮ್ಯೂಸಿಯಂ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳೋದಾದರೆ, ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಇರ್ತಕ್ಕಂಥ ಶ್ರೀರಂಗಪಟ್ಟಣದ ಹತ್ತಿರವಾಗಿರ್ತಕ್ಕಂಥ ಬ್ರಹ್ಮಪುರ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಬರುತ್ತೆ. ಎಕ್ಸಾಕ್ಟಾಗಿ ಹೇಳ್ಬೇಕಪ್ಪ ಅಂತಂದರೆ, ಮೈಸೂರಿನಿಂದ ಬೆಂಗಳೂರು ಕಡೆಗೆ 12ರಿಂದ 15 ಕಿಲೋಮೀಟ್ರ್ ಒಳಗಡೆ ಈ ಒಂದು ಕಾರ್ ಮ್ಯೂಸಿಯಂ ಸಿಗುವಂಥದ್ದು. ಈ ಒಂದು ಕಾರ್ ಮ್ಯೂಸಿಯಂನ ಟೈಮಿಂಗ್ಸ್ ಏನಪ್ಪ ಅಂತ ಹೇಳೋದಾದರೆ, ಬೆಳಗ್ಗೆ 7ರಿಂದ ಸಂಜೆ ಸರಿಸುಮಾರು 7:30ಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ತಿಳಿದು ಬಂದ ಮಾಹಿತಿ. ಸೊ ಇದರಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ, ಪ್ರತಿಯೊಬ್ಬರಿಗೆ 75 ರೂಪಾಯಿ ಇರುತ್ತೆ. ಮತ್ತು ನಾವು ಕ್ಯಾಮ್ರಾ ತಗೊಂಡು ರೀಲ್ಸ್ ಮಾಡಬೇಕು, ಯೂಟ್ಯೂಬ್ ಬ್ಲಾಗ್ ಮಾಡಬೇಕಂದ್ರೆ ಪ್ರತಿ ಕ್ಯಾಮ್ರಾಗೆ 125 ರೂಪಾಯಿ ಅಂತಲೇ ಟಿಕೆಟ್ ಇರುತ್ತೆ. ಸೊ ಅದನ್ನು ತಗೊಳ್ಳೇಬೇಕಾಗಿರುತ್ತೆ. ಈ ಫೋಟೋದಲ್ಲಿ ಕಾಣ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಹೇಳೋದಾದರೆ, ಈ ಒಂದು ಕಾರ್ ಮ್ಯೂಸಿಯಂನ ಸಂಸ್ಥಾಪಕರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಇವರೇ ಆಗಿರ್ತಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಕಾರ್ ಮ್ಯೂಸಿಯಂ ಯಾವ ಥರ ಇದೆ ಅನ್ನೋದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಆಗಿನ ಕಾಲದ ಜನರು ಮೊದಲು ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಇತ್ತು. ನಂತರದ ದಿವಸಗಳಲ್ಲಿ ಎಷ್ಟೊಂದು ಕಾಲ್ನಡಿಗೆಯಲ್ಲೇ ಓಡಾಡ್ತಾ ಇರ್ತಾರೆ ಹೇಳಿ ಪಾಪ. ಸೊ ಕಾಲಕ್ಕೆ ಕ್ರಮೇಣ ಚೇಂಜ್ ಆಗ್ತಾ ಹೋದಂತೆ ಜನರು ಕೂಡ ಓಡಾಡೋದಕ್ಕೆ ಅಂತಲೇ ಈ ಥರ ಎತ್ತಿನ ಗಾಡಿ, ಕುದುರೆ ಗಾಡಿ ಮತ್ತು ಟಾಂಗ ಗಾಡಿ ಅಂತ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾದರೆ ಆಗಿನ ಕಾಲದ ಎತ್ತಿನ ಗಾಡಿ, ಟಾಂಗ ಗಾಡಿ, ಕುದುರೆ ಗಾಡಿ ಯಾವ ಥರ ಇದು ಅನ್ನೋದನ್ನು ಈ ಒಂದು ದೃಶ್ಯದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಒಂದದಾಗೆ ನೋಡ್ತಾ ಹೋಗಿ. ಮೊದಲನೇದೇ ಗಾಡಿ ಬಂದುಬಿಟ್ಟು ಟಾಂಗ ಗಾಡಿ ಆಗಿರುತ್ತೆ. ಇದರಲ್ಲಿ ದೊಡ್ಡ ಮನೆತನದವರು ಓಡಾಡುವಂಥ ವಾಹನ ಇದಾಗಿರುತ್ತೆ. ಈ ಒಂದು ಎತ್ತಿನ ಗಾಡಿಯಲ್ಲಿ ಜನಸಾಮಾನ್ಯರು ದಿನನಿತ್ಯದ ಜೀವನದ ಬದುಕಿಗಾಗಿ ಈ ಒಂದು ಎತ್ತಿನ ಗಾಡಿಯನ್ನು ಪ್ರತಿನಿತ್ಯ ಬಳಸ್ತಾ ಇದ್ದರು. ಏನು ಗುರು, ಆಗಿನ ಕಾಲದಲ್ಲೇ ಈ ಥರ ಕಾರ್ಗಳು ಇದಾವಂತ ಅನ್ನೋದಾದರೆ ನಿಜಕ್ಕೂ ತುಂಬಾ ಶಾಕ್ ಆಗ್ತಾಯಿದೆ. ಯಾಕಂದರೆ ನಾನು ಇವಾಗಲೇ ಈ ಥರ ಒಂದು ಕಾರ್ಗಳನ್ನು ನೋಡ್ತಾ ಇರೋದು. ಒಂದೊಂದು ನೋಡ್ತಾ ಇದ್ದರೆ ಸ್ಟ್ರಾಬೆರ್ರಿ, ವೆನಿಲಾ, ಬಟರ್ ಸ್ಕಾಚು ಇವೇನೇ ನೆನಪಿಗೆ ಬರ್ತಾ ಇದ್ದಾವೆ. ಹಂಗೆ ಕಿತ್ಕೊಂಡು ತಿನ್ಬೇಕು ಅನಿಸ್ತಾ ಇದೆ ಗುರು ನೋಡ್ತಾ ಇದ್ದರೆ. ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ ಒಂದೊಂದೂ ಹಂಗೆ ಕೈ ತೊಳ್ಕೊಂಡು ಮುಟ್ಬೇಕು ಅನ್ನೋ ಥರನೇ ಇದೆ. ನಾವೀಗ ನೋಡಬಹುದಾದಂಥ ಕಾರ್ ಬಂದುಬಿಟ್ಟು ಮರ್ಸಡೀಸ್ ಬೆಂಜ್ 240D ಅಂತ. ಇದನ್ನು 1980ರಲ್ಲಿ ಬಳಸ್ತಾಯಿದ್ರು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಮರ್ಸಡೀಸ್ ಬೆಂಜ್ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ನಾನೀಗ ತೋರಿಸ್ತಕ್ಕಂಥ ಕಾರ್ ಬಂದುಬಿಟ್ಟು ಮರ್ಸಡೀಸ್ ಬೆಂಜ್ 200D ಅಂತ. ನೋಡಿ ಫ್ರೆಂಡ್ಸ್, ಯಾವ ಥರ ಲುಕ್ ಇದೆ, ತುಂಬಾ ಸಖತ್ತಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಇನ್ನು ಯಾವ ರೇಂಜಲ್ಲಿ ಫೀಲ್ ಮಾಡ್ಕೊಂಡು ಓಡಿಸ್ಬೋದು ಈ ಒಂದು ಗಾಡಿನ ನೀವೇ ನೋಡ್ತಾ ಹೋಗಿ. ಒಂದು ಬ್ಲೂ ಕಲರ್ ಇದೆ ಮತ್ತು ಒಂದು ವೈಟ್ ಕಲರ್ ಇದೆ. ಎರಡನ್ನೂ ಜೋಡಿ ಮಾಡಿ ನಿಲ್ಲಿಸಿದ್ದಾರೆ. ಅಂದರೆ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬಾ ಸಖತ್ತಾಗಿದೆ. ನಾವೀಗ ನೋಡ್ತಕ್ಕಂಥ ಕಾರ್ ಬಂದುಬಿಟ್ಟು ಮರ್ಸಡೈಸ್ ಬೆಂಜ್ ಕ್ಲಾಸ್ 8 ಅಂತ ಈ ಒಂದು ಮಾಡಲು. ಈ ಒಂದು ಕಾರ್ಗಳನ್ನ ನೋಡ್ತಾ ಇದ್ದರೆ ಒಂದಕ್ಕೊಂದನೇ ತುಂಬಾ ಸಖತ್ತಾಗಿದೆ. ಇದನ್ನು ನೋಡಲ್ಲ, ಅದನ್ನು ನೋಡಲ್ಲ, ಇದನ್ನು ಟ್ರೈ ಮಾಡಲ್ಲ, ಅದನ್ನು ಟ್ರೈ ಮಾಡಲ್ಲ, ಇದನ್ನು ಟೆಸ್ಟ್ ಡ್ರೈವ್ ಮಾಡಲ್ಲ, ಅದನ್ನು ಟೆಸ್ಟ್ ಡ್ರೈವ್ ಮಾಡಲ್ಲ ಅಂತಲೇ ಫೀಲ್ ಆಗ್ತಾ ಇದೆ. ಆದರೆ ಯಾವುದೂ ಕೊಡಲ್ಲ, ಜಸ್ಟ್ ನೋಡ್ಕೋಬೇಕು, ಫೀಲ್ ಮಾಡ್ಕೋಬೇಕು, ಆದರೆ ಫೋಟೋ ತೆಗಿಬೇಕು, ಇಲ್ಲ ವೀಡಿಯೋ ಮಾಡ್ಕೋಬೇಕು ಅಷ್ಟೇ. ಇನ್ನೇನು ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಖುಷಿ ಪಡಬೇಕಷ್ಟೆ. ನಾವೀಗ ನೋಡಬಹುದಾದ ಕಾರ್ ಬಂದುಬಿಟ್ಟು BMW ಆಗಿರುತ್ತೆ. ಈ ಒಂದು ಕಾರನ್ನು ನೋಡ್ತಾ ಇದ್ದರೆ ತುಂಬಾ ಸಖತ್ತಾಗಿದೆ. ಹಾಗಾದರೆ ಈ ಒಂದು ಯಾವ ಮಾಡೆಲ್ ಅಂತ ನಾನು ನೋಡ್ತಾ ಹೋಗೋಣ. ಇದರ ಸಂಪೂರ್ಣ ಹೆಸರು ಬಂದುಬಿಟ್ಟು BMW E32 7 ಸೀರೀಸ್ ಅಂತ. ಇದನ್ನು 1993ರಲ್ಲೇ ಬಳಸ್ತಾಯಿದ್ರು ಅಂತ ಮಾಹಿತಿ. ನಾವೀಗ ನೋಡ್ತಕ್ಕಂಥ ಕಾರ್ ಬಂದುಬಿಟ್ಟು ಟೊಯೋಟಾ ಕೊರಲ್ಲ 1.6 GL. ಇದನ್ನು 1990ರಲ್ಲೇ ಬಳಸ್ತಾಯಿದ್ರು. ಈ ಒಂದು ಕಾರ್ ನೋಡ್ತಾ ಇದ್ದರೆ ಈ ಕಾರ್ಗಳ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕಾರ್ಗಳ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದರೂ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾವೀಗ ನೋಡ್ತಕ್ಕಂಥ ಕಾರ್ ಬಂದುಬಿಟ್ಟು ಜಾಗ್ವಾರ್ XJ6 2005ರಲ್ಲಿ ಬಳಸ್ತಕ್ಕಂಥ ಕಾರ್ ಇದಾಗಿರುತ್ತೆ. ಇದರ ವಿಶೇಷತೆ ಏನಪ್ಪ ಅಂದರೆ, ಇದು ಪ್ರಖ್ಯಾತ ಬ್ರಿಟಿಷ್ ಐಷಾರಾಮಿ ಕಾರು ತಯಾರಿಕೆಗೆ ಒಂದು ಸಂಸ್ಥೆ ಆಗಿರುತ್ತೆ. ಇದನ್ನು ಅತಿ ಹೆಚ್ಚು ಶ್ರೀಮಂತರು ಅಂದರೆ ಬಿಸ್ನೆಸ್ ಮ್ಯಾನ್ಗಳು, ಹೈಯರ್ ವ್ಯಕ್ತಿಗಳು
ಈ ಒಂದು ಇಂತಹ ಕಾರ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ರು. ಯಾಕಂದರೆ ಇದು ಅದಕ್ಕಿಂತಲೇ ಫೇಮಸ್ ಆಗಿರೋದು. ತುಂಬ ಶ್ರೀಮಂತಿಕೆ ಕಾರ್ ಇದಾಗಿರುತ್ತೆ. ತುಂಬ ಲಕ್ಸುರಿಯಸ್ನ ಇದರಲ್ಲಿ ಫೀಲ್ ಮಾಡ್ತಾ ಹೋಗ್ಬೋದು. ಸೊ ಇದರ ಪ್ರೈಸ್ ಕೂಡ ತುಂಬಾ ಹೈಯರ್ ಆಗಿರುತ್ತೆ. ಹಾಗಾಗಿ ಇದ್ರ ಕ್ಲಾಸ್ ಬಂದುಬಿಟ್ಟು ಹೈ ಕ್ಲಾಸ್ ಆಗಿರುತ್ತೆ. ಇದೊಂದು ಕ್ಯಾಡಿಲಾಕ್ ಫ್ಲೀಟ್ವುಡ್ ಈ ಒಂದು ಕಾರ್ ಬಂದುಬಿಟ್ಟು ಅಮೆರಿಕ ದೇಶದಾಗಿರುತ್ತೆ. ಇದರ ಅವಧಿ ಏನಪ್ಪ ಅಂತ ಹೇಳೋದಾದರೆ 1977ರಿಂದ 1996ರಲ್ಲಿ ಇದರೊಂದು ಪ್ರಮುಖವಾಗಿ ಬಳಸ್ತಾ ಇದ್ರು. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದು ದೊಡ್ಡದಾದ ಸೈಜನ್ನು ಹೊಂದಿರುತ್ತೆ ಮತ್ತು ಒಳಗಡೆ ಆರಾಮಾಗಿರ್ತಕ್ಕಂಥ ಮತ್ತು ಫ್ರೀಯಾಗಿ ಇರ್ತಕ್ಕಂಥ ಒಂದು ಕಾರ್ ಇದಾಗಿರುತ್ತೆ. ಈ ಒಂದು ಕಾರು ಹೆಸರುವಾಸಿ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳೋದಾದರೆ ಈ ಒಂದು ಕಾರ್ನಲ್ಲಿ V8 ಇಂಜಿನನ್ನು ಅಳವಡಿಸಿರ್ತಾರೆ. 1980ರ ದಶಕದಲ್ಲಿ ಇದನ್ನು ಅತಿ ಹೆಚ್ಚಾಗಿ ಶ್ರೀಮಂತರು ಬಳಸ್ತಕ್ಕಂಥ ಕಾರು ಇದಾಗಿರುತ್ತೆ. ಅರೆ ಏನು ಗುರು ಕಾರ್ ಈ ಥರ ಇದೆ, ಕಾಶ್ಮೀರಿ ಆ್ಯಪಲ್ ಅನ್ಬೇಕಾ ಅಥವಾ ಕೆಂಪು ರಸಗುಲ್ಲ ಅಂತ ಅನ್ಬೇಕಾ, ಏನು ಅನ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಕಾರ್ ಬಂದ್ಬಿಟ್ಟು ಯಾವ ಮಾಡಲಪ್ಪ, ಇದು ಎಮ್ ಅಂತ ಬೇರೆ ತೋರಿಸ್ತಾ ಇದೆ ಲೋಗೋ. ಮರ್ಸಿಡೀಸ್ ಬೆಂಜ್ B ಅಂತ. ಈ ಒಂದು ಮರ್ಸಿಡೀಸ್ ಬೆಂಜ್ ಜಗತ್ತಿನ ಜನಪ್ರಿಯವಾಗಿರ್ತಕ್ಕಂಥ ಮತ್ತು ಐಷಾರಾಮಿ ಕಾರುಗಳಲ್ಲಿ ಕೂಡ ಇದು ಕೂಡ ಒಂದಾಗಿರುತ್ತೆ. ಯಾಕಂದರೆ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಕಾರ್ ಇದಾಗಿರುತ್ತೆ. ಈ ಒಂದು ಕಾರು 1926ರಲ್ಲಿ ಬೆಳಗ್ಗೆ ಬಂದಿರುತ್ತೆ. ಅಂದರೆ ಆಗಿನ ಕಾಲದ ಟೆಕ್ನಾಲಜಿನೇ ಅವಾಗಲೇ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ತುಂಬಾ ಶಬಾಷ್ ಅಂತ ಹೇಳಬೇಕು. ಈ ಒಂದು ಕಾರ್ನ ಹೆಸರು ಬಂದುಬಿಟ್ಟು ಸ್ಟುಡಿಬೇಕರ್ ಪ್ರೆಸಿಡೆಂಟ್ 8 ಅಂತ. ಈ ಒಂದು ಕಾರನ್ನು 1929ರಲ್ಲೇ ಬೆಳಕಿಗೆ ತಂದಿರ್ತಾರೆ. ಈ ಕಾರು ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥದ್ದು ಅಮೆರಿಕ ದೇಶದಲ್ಲಿ. ಐಷಾರಾಮಿ ಕಾರುಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಮತ್ತು ಇದನ್ನು ತುಂಬ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟೆ ಹೆಸರುವಾಸಿ ಮಾಡಿದ್ದಾರೆ.